ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವಿವಾಗ ಹೊಸ ರೈಡ್ನ ಸ್ಟಾರ್ಟ್ ಮಾಡಿದ್ದೀರಿ. ಅಂತೂ ಇಂತೂ ಮೋಟರ್ ವ್ಲಾಗಲ್ಲಿ ನೆಕ್ಸ್ಟ್ ರೈಡ್ ಸ್ಟಾರ್ಟ್ ಮಾಡಿದ್ದೀರಿ. ಅಂದರೆ ಇದು ನಿಯರ್ ಬೈ 100 ಕಿಲೋಮೀಟರ್ಸಲ್ಲೇ ಇರೋದು. ಕೃಷ್ಣಗಿರಿ ಹತ್ರ, ಕೃಷ್ಣಗಿರಿಯಲ್ಲಿರೋ ಬೋಲುಮಲೈ ಫೋರ್ಟ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ತೇಜಸ್, ಅವನ ಜೊತೆಗೆ ಅವ್ನ ಫ್ರೆಂಡ್ ಕರ್ಕೊಂಡವನ. ಇನ್ನೂ ಒಬ್ಬನ್ನ ಹತ್ತಿಬೇಲಲ್ಲಿ ಪಿಕಪ್ ಮಾಡ್ಕೊತೀವಿ. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋಬಿಡಿ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೀಡಿಯೋ ಒಳಗೆ ಹೋಗಿ ಮುಂಚೆ ಇಂಟ್ರೋ ನೋಡ್ಕೊಂಬಂದ್ಬಿಡಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಸೆವೆನ್ ಓ ಕ್ಲಾಕ್ ಪ್ಲ್ಯಾನ್ ಮಾಡಿದ್ದು, 8-9 ಆಗ್ತೈತೆ. 8:47 ಆಗೋಯ್ತು ಇವಾಗ ಸದ್ಯಕ್ಕೆ. ಮತ್ತು ಇವಾಗ ಇನ್ನೂ ಚಂದಾಪುರದಲ್ಲಿದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು. ನಾನು ಫ್ಯೂಲ್ ಎಲ್ಲ ಖಾಲಿ ಮಡಿಕಿದ್ದೀನಿ. ನಮ್ಮ ಮನೆ ಹತ್ರ ಫ್ಯೂಲೇ ಈ ನಡುವೆ ಇರ್ತಾನೆ ಇಲ್ಲ, ನಯಾರ ಬಂಕಲ್ಲಿ. ಅದರಲ್ಲಿ ಹಾಕಿದ್ರೆ ಏನೋ ಸ್ವಲ್ಪ ಇಂಜಿನೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೈತೆ. ಮೀನ್ಸ್ ಇಂಜಿನೆಲ್ಲ ಮೈಲೇಜ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಇಂಜಿನ್ ಸ್ಮೂತ್ ಆಗುತ್ತೆ. ಬಟ್ ಅದರಲ್ಲಿ ₹1 ಜಾಸ್ತಿ. ಬಟ್ ₹1 ಜಾಸ್ತಿ ಆದರೆ ಪರವಾಗಿಲ್ಲ, ಇಂಜಿನ್ ಚೆನ್ನಾಗಿರ್ತೈತಾ, ಇಂಜಿನ್ ಸ್ಮೂತಾಗಿ ವರ್ಕ್ ಆಗ್ತೈತಾ, ಮತ್ತು ಪ್ಲಸ್ ಮೈಲೇಜ್ ಜಾಸ್ತಿ ಬರ್ತದೆ. ಅದೇ ನಮ್ಗೆ ಬೇಕಾಗಿರೋದು. ಅದಕ್ಕೆ ನಯರದಲ್ಲೇ ಹಾಕೋಣ ಅಂತ ಇಲ್ಲೊಂದು ಐತೆ ಗುಡ್ಡೆಟ್ಟಿ ಗೇಟ್ ಹತ್ರ ನಯರ, ಅಲ್ಲಿ ಹಾಕ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ಹಾಕ್ಕೊಂಡು ಬರಬೇಕು. ಹಾಕ್ಕೊಂಡು ಹಂಗೆ ಹೋಗ್ಬೇಕು, ಈ ಕಡೆಗೆ ಬರೋದಿಲ್ಲ ಮತ್ತು ಆ ಕಡೆ ಹೋಗೋದಷ್ಟೇ. ನಾನು ಹೇಳಿದ್ನಲ್ಲ, ಪೆಟ್ರೋಲ್ ನಾನು ಟ್ರಿಪಲ್ ಎಲ್ಲ ಒಂದೇ ನಂಬರಲ್ಲಿ ಹಾಕ್ಸ್ತೀನಿ ಅಂತ ಇವತ್ತು ತೋರಿಸ್ತೀನಿ ನೋಡಿ. ಹಂಗೆ ಹಾಕೋದನ್ನು ನಯಾರ ಬಂಕ್ ಸಿಕ್ಕಿಲ್ಲ ಅಂದರೆ HPಯಲ್ಲಿ ಟ್ರೈ ಮಾಡ್ತೀನಿ. ನಾನು ಅದೆರಡು ಬಿಟ್ಟರೆ ಬೇರೆ ಯಾವುದು ಹಾಕಿಲ್ಲ. ಒಂದೇ ಒಂದು ಸರಿ ಇಂಡಿಯನ್ ಆಯಿಲ್ ಹಾಕ್ಬಿಟ್ಟಿದ್ದೆ. ಅದು ಪೆಟ್ರೋಲೆಲ್ಲ ಫುಲ್ಲು ಡ್ರೈ ಆಗಿ ಹೋಗಿತ್ತು ಗಾಡೀಲಿ. ನಾವು ಒಂದು ರೈಡ್ಗೆ ಹೋಗ್ಬಿಟ್ಟು ಬರ್ತಾಯಿದ್ರಿ, ನಾನು, ರಾಹುಲ್, ಅರುಣ್ ಎಲ್ಲ 3 ಜನ. ಇದಕ್ಕೆ ಅದು ಯಾವುದದು ಲೇಪಾಕ್ಷಿಗೆ ಹೋಗ್ಬಿಟ್ಟು ಬರ್ತಾ ಇರೋವಾಗ ಫುಲ್ಲು ಡ್ರೈ ಆಗೋಗಿತ್ತು. ಆವಾಗ ಒಂದು ಸರಿ ಇಂಡಿಯನ್ ಆಯಿಲ್ ಅಲ್ಲಿ ಸಿಕ್ಕಿದ್ದು, ಇಂಡಿಯನ್ ಆಯಿಲ್ ಒಂದೇ, ಅದಕ್ಕೆ ಅಲ್ಲೊಂದು ಹಾಕ್ಸಿದ್ರಿ. ಅದಾದಮೇಲೆ ಎಲ್ಲೂ ಹಾಕ್ಸಿಲ್ಲ, ಎಲ್ಲೂ ಹಾಕ್ಸೋದು ಇಲ್ಲ ನಾನು. ಫಸ್ಟು ಒಂದು ಏನದು HP ಇಲ್ಲ ನಯಾರ ಮ್ಯಾಕ್ಸಿಮಮ್ HP ನಯಾರ ಸಿಕ್ಕಿಲ್ಲ ಅಂದರೆ HP ಹಾಕ್ಕೊತೀನಿ. ಅದು ಎರಡು ಒಂದು ಸ್ವಲ್ಪ ಪರವಾಗಿಲ್ಲ. ಇವಾಗ ಟ್ರೈ ಮಾಡಿರೋದ್ರಲ್ಲೇ ಬೇರೆ ಎಲ್ಲ ಅಷ್ಟೇ ಸ್ವಲ್ಪ. ಇಲ್ಲೆಲ್ಲ ಯಾವಾಗ ದಿನಾನೂ ಟ್ರಾಫಿಕ್ ಇರುತ್ತೆ ಇಲ್ಲಿ. ಇನ್ನು ಆ ಕಡೆ ಇನ್ನೊಂದು ಸರ್ವಿಸ್ ರೋಡ್ ಹೋಗಿರ್ಬೋದು, ಇಲ್ಲೂ ಟ್ರಾಫಿಕ್ ಐತಿ. ಈ ಸರ್ವಿಸ್ ರೋಡಲ್ಲೂ ಟ್ರಾಫಿಕ್ ಐತಪ್ಪ. ನಮ್ಮ ತೇಜಸ್ ಹಿಂದೆನೇ ಬರ್ತಾವನ, ಪಕ್ಕದ ರೋಡ್ಗೆ ಹೋಗ್ಬಿಟ್ಟು ನಾವು ಎಂದು ಗೊತ್ತಿಲ್ಲ. ಅಣ್ಣ ಕಿಂಗ್ ಕೆಲ್ಸಕ್ಕೆಲ್ಲ ಹೋಗ್ತಾವನೆ, ಇವತ್ತು ವೀಕ್ ಆಫು, ಅದಕ್ಕೆ ರೈಡು. ನಾವೇನು ಯಾವ ಕೆಲಸಕ್ಕೆ ಹೋಗ್ದಿರ, ಮನೇಲೇ ಕುತ್ಕೊಂಡಿದ್ದೀವಿ. ಹೋಗಬೇಕು ಈ ವೀಕಲ್ಲೇ ಹೋಗೋಣ ಅಂತಿದ್ದೀನಿ. ಈ ವೀಕು ಇಲ್ಲ ನೆಕ್ಸ್ಟ್ ವೀಕು, ಮ್ಯಾಕ್ಸಿಮಮ್ ನೆಕ್ಸ್ಟ್ ವೀಕಲ್ಲಿ ಹೋಗ್ಬಿಡ್ತೀನಿ. ಎಲ್ಲ ಅವನು ಅಲ್ಲವನು ಸೆಂಟ್ರ್ ರೋಡಲ್ಲೇ ಹೋಗ್ಬಿಟ್ಟವನು. ನಾನು ಈ ರೋಡಲ್ಲಿ ಬಂದು ಇನ್ನೂ ಹೋಗಿಲ್ಲ ಬೇಗ. ಓಹೋ ಫುಲ್ಲು ಜಾಮ್. ಏನು ಇಷ್ಟು ಜಾಮ್ ಆಗ್ತೈತೆ ಈ ನಡುವೆ ಎಲ್ಲ? ಹೋಗಪ್ಪ, ಹೋಗ್ಬಿಟ್ಟ ಮುಂದೆ ತೇಜಸ್ಸು. ಈ ಲಾರಿನ ಅಲ್ಲಿ ನೋಡಿದ್ರಿ ನಾವು, ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಅವ್ನು ಹೇಳಿದ್ದ ತೇಜಸ್ ನನಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಫೋನ್ ಮಾಡು ಅಂತ. ಅಲ್ಲಿ ನೋಡಿದೆ ಈ ಲಾರಿನ, ಇವಾಗ ನೋಡ್ತಾ ಇದ್ದೀನಿ ಮತ್ತೆ. ನಾನು ಎಷ್ಟೊತ್ತು ನಿಲ್ಸ್ಕೊಂಡಿದ್ದೆ ವಂಶಾಂಧ್ರದಲ್ಲಿ. ಹೋಗು, ಇವರೆಲ್ಲ ಹೋಗಲ್ಲ, ಏನಿಲ್ಲ, ಸುಮ್ಮನೆ ಸೆಂಟ್ರಲ್ ಬಂದು ನಿಂತ್ಕೊಂಡ್ಬಿಡ್ತಾರೆ.
ಇದರಲ್ಲೇನೋ ಗೇರ್ ಹಾಕೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಅದೇನೋ ಒಂದು ಇದು ಹಾಕ್ಬಿಟ್ಟೆ, ಅದರಿಂದನೋ ಇಲ್ಲ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಚೆಕ್ ಮಾಡ್ಬೇಕು ಸ್ವಲ್ಪ. ಇದರ ಸರಿಯಾಗಿ ನಾನೇ ಆಗ್ತಾಯಿಲ್ವಾ, ಜಾಸ್ತಿ ಇಷ್ಟ ಆಯಿತು ಗಾಡಿ ಓಡಿಸಿ. ನುಗ್ಬಿಟ್ಟು ನಾನು ಸುರ್ರ ಅಂದ್ಬಿಟ್ಟು ಅದು ಎಲ್ಲೋದ್ನೋ. ನಯಾರ ಬಂಕು ಹತ್ರ ನಿಲ್ಲಿಸೋ ಅಂತ ಹೇಳಿದ್ದೀನಿ. ನಿಲ್ಲಿಸ್ತಾನೋ ಹಂಗೆ ಹೋಗ್ಬಿಡ್ತಾನೋ. ಎಲ್ಲಿ ಇವನು ಅಣ್ಣ ಕಾಣಿಸ್ತಾನೆ ಇಲ್ಲ. ನಯಾರ ಬಂಕು ನುಗ್ಕೊಂಡು ಹೋಗ್ಬಿಟ್ಟವನು, ಅದು ಮಾತ್ರ ಗೊತ್ತಾಗ್ತೈತೆ. ನಯಾರ ಗುಡ್ಡೆ ಗೇಟ್ ಇದೆನಾ? ಇಲ್ಲ, ಇದು ನೆರ್ಲೂರು. ಗುಡ್ಡೆ ಗೇಟ್ ಇಲ್ಲಪ್ಪ. ಅವ್ನು ನನ್ನ ಹಿಡ್ಕೊಂಡೇ ಹೋಗ್ಬಿಟ್ಟು ಅವ್ನು ಫಾಸ್ಟಾಗಿ ಅನ್ಕೊತೀನಿ. ನಾನು ಆ ಕಡೆ ಇದ್ದೀನಿ, ನೋಡಿಲ್ಲೇನ ಅವನು. ಎಲ್ಲಪ್ಪ ಅಣ್ಣ, ಇವನು ಹುಡ್ಕೋಷ್ಟಲ್ಲೇ ಅರ್ಧ ಟೈಮ್ ಆಗೋದೈತ ನಮಗೆ. ಅಣ್ಣ ಫುಲ್ ಸ್ಪೀಡ್ ಆದರೆ ಆಹಾ. ಓ, ನಯಾರ ಇಲ್ಲೈತೆ, ಆ ಕಡೆ ಹೋಗಿರ್ಬೋದು. ಅಲ್ಲೇ ಐತೆ ನಯಾರ. ಇವನು ಆ ಕಡೆ ಹೋಗ್ಬಿಟ್ನಾ? ಅಯ್ಯೋ ನಯಾರ. ಇವಾಗ ಇಲ್ಲಿ ಮುಂದೆ ಹೋಗಿ ಯೂಟರ್ನ್ ಹಾಕೊಂಬತ್ತೀನಿ. ನಾನು ನಯಾರದಲ್ಲೇ ಹಾಕ್ಬೇಕು ಅಂದ್ಕೊಂಡೆ. ಪೆಟ್ರೋಲ್ ಪಂಪು. ಪೆಟ್ರೋಲ್ ಹಾಕ್ಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಪೆಟ್ರೋಲು 777. ನಾನು ಯಾವಾಗ ಹೇಳ್ತೀನಲ್ಲ 555, 777, 666 ಈ ಥರ ಹಾಕ್ತೀನಿ ಅಂತ 777 ಹಾಕಿದ್ದೀನಿ ನೋಡಿ. ಸುಮ್ಮನೆ ಇಸ್ಕೊಂಡೆ ಬಿಲ್ಲು, ಯಾವಾಗ ಇಸ್ಕೊತ ಇರಲಿಲ್ಲ, ನಿಮ್ಗೆ ತೋರ್ಸಕ್ಕಂತಾನೆ ಬಿಲ್ ಇಸ್ಕೊಂಡೆ. ಎಲ್ಲಿ ಇಟ್ಕೊಳೋದಿದ್ದು? ಜಾಬ್ ಏನಿಲ್ಲೇ, ಎಷ್ಟೊಂದು ಜಾಬ್ ಐತೆ. ಏನೋ ಒಂದು ಜಾಬಲ್ಲಿ ಇಟ್ಕೊಂಡು ನಾನು ಸುಮ್ಮನೆ ಏರ್ ಓಡಿಸ್ಬೇಕು. ಜಾಸ್ತಿ ದಿವಸ ಆಯಿತು. ಇದೊಂದು ಕೂದಲು. ಇವನು ಬಿಟ್ಬಿಟ್ಟು ಹೋಗ್ಬಿಟ್ಟ ನಾನು. ತೇಜಸ್ನ. ನನಗೆ ಮುಂದೆ 30 ಹಿಂದೆ 40, ಮುಂದೆ 30 ಹಿಂದೆ 40 ಹೊಡಿಬೇಕು. ಹೊಡಿತಾನ ಏನು ಕತೆ? ಹೊಡಿತಾನೆ. ಎಷ್ಟೊತ್ತು ನಿಂತ್ಕೊಳೋದಪ್ಪ? ಕನ್ಸ್ಟ್ರಕ್ಷನ್ ಸಿಲ್ಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಾ? 30, 40, 30, 40. क्या ऑफ करना? ತರ್ಟಿ 40 10 ದಿವಸ ಆಯಿತು ಹೊಡೆದು. ಒಂದು 2 months ಆಗಿರುತ್ತೆ. ಗಾಡಿನೇ ತಿಲ್ಲಲ್ಲ. $34 ಇತ್ತು, 40 ಇರಬೇಕಾಗಿರೋ ಜಾಗದಾಗ. ಓ ಆಗೋಯ್ತು. 30 ಹೊರಡಿಗೂ 30 ನೆಕ್ಸ್ಟ್ 30 ಕರೆಕ್ಟಾಗಿ ಐತೆ. 19 ಐತೋ ಇಲ್ಲ. 19 ಐತಪ್ಪೋ. ತುಂಬ ದಿವಸ ಆಯ್ತು ಹೊಡೆದೇ ಇಲ್ಲಲ್ಲ, ಅದಕ್ಕೆ.
ठीक है भैया, ಥ್ಯಾಂಕ್ ಯು. ನಮ್ಮ ತೇಜಸ್ ಫೋನ್ ಮಾಡಿರ್ತಾನ, ನಾನು ಫೋನ್ ಸೈಲೆಂಟಲ್ಲಿ ಇಕ್ಬಿಟ್ಟಿದ್ದೀನಿ ಬೇರೆ. ಎಲ್ಲಿಲ್ಲ, ಅಲ್ಲಿ ಕೆಳಗಡೆ ಹೋಗಿ ವೆಯ್ಟ್ ಮಾಡಬೇಕು. ಇನ್ನು ಹತ್ತಿಬೆಲೆ ಏನದು, ಹತ್ತಿಬೆಲೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಹತ್ತಿಬೆಲೆ ಅವನ್ನ ಧನುಷ್ ಅದೇ ಒಂದ್ಸರಿ ಗಾಡಿಯಲ್ಲಿ ಬಿದ್ದ ನೋಡಿ, ತೇಜಸ್ ಗಾಡಿಯಿಂದ. ಅವನು ಪಿಕ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಫ್ಯಾಮ್. ಅವ್ನು ಪಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ, ಫೋನ್ ಮಾಡ್ತೀನಿ ಅಂತ ಇದ್ದೀನಿ ನಾನು ಫ್ಯಾಮ್. ನಮ್ಮ ರೈಡ್ನ ಫಸ್ಟ್ ಟೋಲ್ ಆದರೆ ಇರೋದು 2 ಟೋಲು. ಫಸ್ಟ್ ಟೋಲ್ ಇದು ಹತ್ತಿಬೆಲೆ ಟೋಲ್. ಹತ್ತಿಬೆಲೆಯಲ್ಲಿ ಇರೋದು ಹತ್ತಿಬೆಲೆ ಟೋಲ್ ಅಂತ. ಈ ಟೋಲ್ ಮುಗಿದ ತಕ್ಷಣ ಬಾರ್ಡ್ರು, ಅದಾದಮೇಲೆ ತಮಿಳ್ನಾಡು. ನಾನು ತೇಜಸ್ ತುಂಬ ದಿನದಿಂದ ಅಂದ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. 2 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀರಿ, ಯಾರು ಬಂದಿಲ್ಲ ಲಾಸ್ಟ್ಗೆ, ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಐತೆ ಆ ಪ್ಲೇಸು, ಬೊಲ್ಲುಮಲೈ ಫೋರ್ಟ್ ಕೃಷ್ಣಗಿರಿ ಅಂದ್ಬಿಟ್ಟು. ತುಂಬ ಒಂದು 4-5 ರೀಲ್ ನೋಡಿದ್ರೆ ಸರಿ ಚೆನ್ನಾಗೈತೆ ಜಾಗ, ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ತೇಜಸ್ ನೋಡಿದ್ರಿ ತೇಜಸ್ ಫಸ್ಟ್ ಕಳಿಸ್ದೆ, ನಾನು ಇನ್ನೊಂದು ಸರಿ ಕಳಿಸ್ದೆ ಅದೇ ರೀಲ್ನ. ಅಂದರೆ ಅದೇ ರೀಲಲ್ಲ, ಬೇರೆಯವ್ರು ಹಾಕಿರೋದು. ಹೊಸೂರು ಅಫಿಷಿಯಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಚಾನಲಲ್ಲೆಲ್ಲ ಹಾಕಿದ್ದಾರೆ ಅದು ಇದನ್ನು ವಿಡಿಯೋನ. ಅಲ್ಲಿ ನೋಡಿಕೊಂಡೆ ಸರಿ ಹೋಗೋಣ ಇಲ್ಲಿಗೆ ಅಂತ ಹೋಗ್ತಾ ಇರೋದು. ಯಾರೂ ಬಂದಿಲ್ಲ, ಬರೋರು ಇಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಅವ್ನು ಪೊಲೀಸ್ ನೋಡಿ ಸ್ಲೋ ಮಾಡಿಬಿಟ್ಟು ಅನ್ಕೋತೀನಿ. ಅವ್ರೇನು ಹಿಡಿಯಲ್ಲ ಅಂತ ಗೊತ್ತಿಲ್ಲೇನೋ ಅವನಿಗೆ, ಮೇ ಬಿ. ಮುಂದಕ್ಕೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಇಲ್ಲೇ ನಾವು ಗಣೇಶ ಹಬ್ಬಕ್ಕೆ ಪಟಾಕಿ ಎಲ್ಲ ಇಸ್ಕೊಂಬಳಕ್ಕೆ ಬಂದಿದ್ರಿ. ಇಲ್ಲಿ ಮತ್ತೆ 2 ಕಡೆ ಇಸ್ಕೊಂಡ್ರಿ, ಒಂದು ಕಡೆ ಸರ, ಒಂದು ಕಡೆ ಶಾರ್ಟ್ಸು. ಯಾಕಂದರೆ ಒಂದು ಸರ ಒಂದು ಕಡೆ ಕಮ್ಮಿ ರೇಟು, ಒಂದು ಕಡೆ ಜಾಸ್ತಿ ರೇಟು. ಅದಕ್ಕೆ ಶಾರ್ಟ್ಸು ಒಂದು ಕಡೆ ಜಾಸ್ತಿ ರೇಟು, ಒಂದು ಕಡೆ ಕಮ್ಮಿ ರೇಟು. ಸರಿ ಅದು ಇದು ಹೆಂಗೋ ಮಿಂಗಲ್ ಮಾಡಿ ಇಸ್ಕೊಳೋಣ ಅಂತ ಒಂದೊಂದು ಕಡೆ ಇಸ್ಕೊಂಡ್ರಿ. ನಮಗೆ ಕಮ್ಮಿ ಬಿತ್ತು. ದೀಪಾವಳಿಗೆ ಮಾತ್ರ ಹೋದರೆ ಅಷ್ಟಕ್ಕೆ ಏನೂ ಬರೋಲ್ಲ. ಬಟ್ ನಮ್ಮ ಗಣೇಶ ಹಬ್ಬಕ್ಕೆ ಆ ವ್ಲಾಗೇ ಏನೋ ಪೋಸ್ಟ್ ಮಾಡಿಲ್ಲ ನಾನು. ಅದು ಮಾಡ್ತೀನ ಇಲ್ವ ಅಂತಲೇ ಗೊತ್ತಾಗಿಲ್ಲ. ಮಾಡಬೇಕು ಯಾವಾಗನ ಲೇಟಾಗಾದರೆ, ಯಾಕಂದರೆ ಅದು ಎಲ್ಲರೂ ನೋಡಬೇಕಂತೆ ಫುಲ್ ವ್ಲಾಗು. ಅಂದರೆ ನಾವು ಗಣೇಶ ಇಕ್ಕಿದ್ರಲ್ಲ ಟೀಮ್ ಅವರೆಲ್ಲ, ಅದು ಮೆಮೊರಿ ಥರ ಹಂಗೆ ಇದ್ಬಿಡಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಇಷ್ಟೊತ್ತು ವೆದರ್ ಒಂಥರ ಇತ್ತು, ಇವಾಗ ಬಿಸಿಲು ಬಂದ್ಬಿಡ್ತು. ನಾನೆಲ್ಲ ಮಳೆ ಬರುತ್ತೆ, ರೈಡೇ ಇವತ್ತು ಕನ್ಫರ್ಮು ಅಂತ ಅಂದ್ಕೊಂಡಿದ್ದೆ. ಮಳೆ ಏನು ಬರೋ ಥರ ಇಲ್ಲ, ಬಿಸಿಲೇ ಐತೆ. ಮತ್ತು ನಾನು ಈ ನಡುವೆ ವ್ಲಾಗಲ್ಲಿ ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಜೊತೆ ರೈಡ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದರೆ ನಮಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಎಮ್ ರೇಸರ್ ಅಂತಲೇ ಐತೆ, ಸೇಮ್ ಇನ್ಸ್ಟಾಗ್ರಾಮ್ ಐ ಡಿ. ಅದರಲ್ಲಿ ಡಿ ಎಮ್ ಮಾಡಿಬಿಟ್ಟು ನಾನು ರಿಪ್ಲೈ ಕೊಡ್ತೀನಿ. ಡಿ ಎಮ್ ಮಾಡಿದ್ರೆ ಈ ಥರ ಬ್ರೋ ರೈಡ್ ನಿಮ್ಮ ಜೊತೆ ಬರೋಕ್ಕೆ ಇಂಟ್ರೆಸ್ಟೆಡು ಅಂತ. ಆವಾಗ ನಮಗೂ ಇನ್ನೂ ಜನನೂ ಜಾಸ್ತಿ ಆಗ್ತಾರೆ, ಫ್ರೆಂಡ್ ಸರ್ಕಲ್ ಹಂಗೆ ಆಗುತ್ತೆ ಅಂತ ನೋಡ್ತಾಯಿದ್ದೀನಿ. ಯಾಕೆ ತುಂಬ ಬೈಕಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಟ್ರಿಪ್ ಪ್ಲೇಸಸ್ಗೆ ಅಂತಲ್ಲ ನಾನು ಅನ್ಕೊತಾ ಇರೋದು. ನೋಡಿ ನಿಮ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಆಮೇಲೆ ಏನು ಮೀಟ್ ಆಗೋದು ಅದೇ ಬೆಂಗಳೂರಲ್ಲಿರೋರು ಮೆಸೇಜ್ ಮಾಡಿ, ಅವಾಗೆ ನಮಗೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ದೂರ ಇರೋರು ಮಾಡಿರಿ, ನೋಡೋಣ. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಮೇಲೆ. ಆಮೇಲೆ ಇನ್ಮೇಲಿಂದ ನೀವು ಹೇಳ್ರಿ ಯಾವ ಪ್ಲೇಸ್ಗೆ ಹೋಗ್ಬೇಕಂತ ಆ ಪ್ಲೇಸ್ಗೆ ಹೋಗ್ತೀನಿ. ಆದರೆ ವೀಕೆಂಡ್ಸ್ ಇರೋಲ್ಲ ರೈಡ್ ಇನ್ಮೇಲಿಂದ. ವೀಕೆಂಡ್ಸಲ್ಲಿ ಇನ್ಮೇಲಿಂದ ಕೆಲಸ ಅಂದರೆ ವೀಕೆಂಡ್ಸಲ್ಲಿ ಕೆಲ್ಸಕ್ಕೆ ಹೋದರೆ ವೀಕೆಂಡ್ಸಲ್ಲಿ ಹೋಗೋದೇ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ. ವೀಕೆಂಡ್ಸಲ್ಲಿ ಇಲ್ಲ, ವೀಕ್ ಡೇಸಲ್ಲಿ ಇರುತ್ತೆ. ಯಾವುದಾನ ಒಂದು ವೀಕ್ ಡೇ ಇಲ್ಲ 2 ಡೇಸ್ ಕೂಡ ಆದರೂ ಪರವಾಗಿಲ್ಲ. ಅಂಥ ಪ್ಲೇಸ್ಗೆ ಹೋಗ್ಬಿಟ್ಟು ಬರೋಣ ಇನ್ಮೇಲಿಂದ.
ಏನಿಲ್ಲ, ಜಸ್ಟ್ ನನಗೆ ಕಮೆಂಟ್ ಮಾಡಿ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ, ಆ ಪ್ಲೇಸ್ಗೆ ಹೋಗ್ತೀನಿ. ಅಂದರೆ ಈ ನಡುವೆ ಸ್ವಲ್ಪ ಒಂದು 200 ಆದರೂ ಪರವಾಗಿಲ್ಲ ಹೋಗ್ತೀನಿ ಇನ್ಮೇಲೆ. ಫಸ್ಟೆಲ್ಲ 100 ಕಿಲೋಮೀಟ್ರ್ ಒಳಗಡೆ ಎಲ್ಲ ರೌಂಡ್ ಹೊಡಿತೈತೆ, ಬಟ್ ಇವಾಗ ಪರವಾಗಿಲ್ಲ, 200 ಆದರೂ ಪರವಾಗಿಲ್ಲ. ಒಂದು ದಿವಸ ಹೋಗಿ ಅಲ್ಲಿ ಸ್ಟೇ ಮಾಡೋ ಥರ ಇದ್ರೂ ಪರವಾಗಿಲ್ಲ. ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ಬೇಕಂತ, ನಾನು ಅಲ್ಲಿಗೋಡ್ ಬರೋಕ್ಕೆ ಟ್ರೈ ಮಾಡೋದಲ್ಲ, ಹೋಗ್ತೀನಿ. ಯಾವ ಪ್ಲೇಸು ಇಲ್ಲ ನಿಮ್ಗೆ ಗೊತ್ತಿರೋ ಪ್ಲೇಸ್, ನಿಮ್ಮ ಮನೆ ಹತ್ರ, ನಿಮ್ಮ ಮನೆ ಅಂದರೆ ಇವಾಗ ಯಾರನ್ನ ತುಂಬ ದೂರದಿಂದ ನೋಡ್ತಾ ಇರ್ತಾರೆ, ಅಲ್ಲಿ ಅವ್ರ ಮನೆ ಹತ್ರ ಒಂದು ಚೆನ್ನಾಗಿರೋ ಪ್ಲೇಸ್ ಇರ್ತವೆ, ಅಲ್ಲಿ ಚೆನ್ನಾಗೈತೆ, ಇಲ್ಲಿ ಬನ್ನಿ ಬ್ರೋ ಅಂತ ಹೇಳಿದ್ರೆ ಅಲ್ಲೂ ಬರ್ತೀವಿ. ನೋಡಿ ನೀವು ಹೇಳಿ, ಅವನು 1 ವೀಕಲ್ಲಿ 1 ದಿವಸ ಫ್ರೀ, ಮೇ ಬಿ ಅವ್ನು 2 ದಿವಸ ಹಾಕೊಳಕ್ಕೂ ಟ್ರೈ ಮಾಡ್ತಾನೆ. ಹೇಳ್ತೀನಿ ನಾನು, ಪಕ್ಕ 1 ದಿವಸ ಫಿಕ್ಸು ರಜಾ, 1 ವೀಕೆಂಡ್, ಒಂದು ವೀಕಲ್ಲಿ 1 ಡೇ ಫಿಕ್ಸು ರಜಾ ಹಾಕ್ಕೊಬೋದು. ನಾನು 2 ದಿವಸ ರಜಾ ಹಾಕೋಣ ಅಂತ, 1 ದಿವಸ ಹೋಗೋಕ್ಕೆ, 1 ದಿವಸ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಲ್ಲ, ವಾರ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವೆಲ್ಲ ಆಗಲ್ಲ. ನೋಡಿ ಫ್ಯಾಮ್, ಅದೇ ಗಾಡಿ ಇನ್ನೊಂದು, ಏನು 2 ಸೇಮೇ, ಅದು ನೇಕಡ್ ಬೈಕ್, ಇದು ಸ್ಪೋರ್ಟ್ಸ್ ಬೈಕ್, ಅಷ್ಟೇ ಡಿಫ್ರೆನ್ಸು. 2 ಒಂದೇ CC, ಒಂದೇ ಸ್ಪೀಡು, ಒಂದೇ ಫೀಚರ್ಸ್, ಅಂದರೆ ಸ್ವಲ್ಪ ಫೀಚರ್ಸ್ ಜಾಸ್ತಿ ಐತೆ ಅದರಲ್ಲಿ ಇದಕ್ಕಿಂತ. ಇದರಲ್ಲಿ ಕ್ವಿಕ್ ಶಿಫ್ಟ್ರು ಮತ್ತು ಕ್ರೂಸ್ ಕಂಟ್ರೋಲ್ ಇಲ್ಲ, ಅದರಲ್ಲಿ ಕ್ವಿಕ್ ಶಿಫ್ಟ್ರು, ಕ್ರೂಸ್ ಕಂಟ್ರೋಲ್ ಇದೆ. ಅವನು ಇನ್ನೊಂದಿತ್ತು ಅದರಲ್ಲಿ, ಇನ್ನೊಂದು ಮಾಡಲು ಶೀಟ್ ಕೂಲ್ ಆಗೋದು, ಹೀಟ್ ಆಗೋದು, ಬಟ್ ಅದೊಂದು ಇಸ್ಕೊಂಡಿಲ್ಲ. ಅಂದರೆ ಅವನು ಬೇಗ ಕೊಡೋದಿದೆ, ಬೇಗ ಸಿಕ್ಕೋದಿದೆ ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಇದೇ ಇಸ್ಕೊಂಬಿಟ್ರು. ನಮ್ಮ ಧನುಷ್ ಹಿಂದೆ ಕುತ್ಕೊಂಡು ಅವನೇ ಧೈರ್ಯವಾಗಿ ಇವತ್ತು. ನನ್ನ ಹಿಂದೆ ತೇಜಸ್ ಫ್ರೆಂಡು ಶಿವ ಅಂದ್ಬಿಟ್ಟು ಒಬ್ಬರು, ನಾನೆಲ್ಲೋ ನೋಡಿದ್ದೀನಿ ಅಂತ ಹೇಳಿದೆ. ಇಲ್ಲೇ ನಮ್ಮ ರಾಯಚಂದ್ರದಲ್ಲೇ ಅವ್ರದ್ದು ಗ್ಯಾರೇಜ್ ಇದೆ, ಅಲ್ಲಿ ಇರ್ತಾರಂತೆ ಯಾವಾಗಾನ, ಅಲ್ಲಿ ನೋಡಿದ್ದೀನಿ. ಅವನು ಧನುಷ್ ಗೊತ್ತಿರುತ್ತೆ ನಿಮ್ಗೆ, ಆಲ್ರೆಡಿ ನೋಡಿರ್ತೀರ. ಓಕೆ ಫ್ಯಾಮ್, ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ನಮ್ಮ ಜೊತೆ ರೈಡ್ ಮಾಡೋಕ್ಕೆ ಮೆಸೇಜ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗೋದಂತ ಅಲ್ಲಿಗೆ ಹೋಗ್ತೀನಿ. ಓಕೆ ಫ್ಯಾಮ್, ಇನ್ನೊಂದು ಸ್ವಲ್ಪ ದೂರ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ.